ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಅನಂತ ನಮಸ್ಕಾರಗಳು. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಡೆದಾಡ್ದಂಥ ನೆಲ 7 ದಿವಸ, ಅದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುದಲಿ ಪಕ್ಕ ಒಂದು ಹ್ಯಾಮ್ಲೆಟ್ ಕುಮರಿ ಅಂತೈತಿ. 7 ಆಶ್ರಮದ ಪೈಕಿ ಇದು ಒಂದು ಕುಮರಿ ಆಶ್ರಮ. ಇವತ್ತು ಬಾಪೂಜಿ ನಡೆದಾಡ್ದಂಥ ಜಾಗ. ಇವತ್ತು ಮಹಾತ್ಮ ಗಾಂಧೀಜಿ ಶತಮಾನೋತ್ಸವ ಸರ್ಕಾರ ಸಾಕಷ್ಟು ಖರ್ಚು ಮಾಡಿ ಪ್ರತಿಯೊಂದು ಸರ್ಕಾರಿ ಕಚೇರಿ ಒಳಗೆ ಬಂತು, ಎಲ್ಲೇ ಬಂತು ಮಹಾತ್ಮ ಗಾಂಧೀಜಿಯವರ ನ್ಯಾಯಾಲಯ ಬಂತು, ಎಲ್ಲೇ ಬಂತು ಮಹಾತ್ಮ ಗಾಂಧೀಜಿಯವರ ಫೋಟೋ ನಾವು ಪೂಜೆ ಮಾಡ್ತೇವೆ ಬೆಳಗ್ಗೆ ಏಳ್ಗುಡ್ದ. ಆದರೆ ದುರ್ದೈವ 1937ರಾಗ ಒಂದು ಕಾಂಗ್ರೆಸ್ ಅಧಿವೇಶನ ಮಾಡೋಕ್ಕೆ ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಬಂದಾಗ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರಂಥ ನಮ್ಮ ಗ್ರಾಮದ ಈ ದೇಶಪಾಂಡೆಯವರು ನಮ್ಮ ಊರಿಗೆ ಅವ್ರನ್ನ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಬರ್ತಾರೆ ಆ ಕುಮರಿ ಆಶ್ರಮಕ್ಕೆ. 7 ದಿವಸ ಅಲ್ಲೇ ಮಲ್ಕೊಂಡಿರ್ತಾರೆ ಅವರು. ಇವತ್ತು ಆ ಕುಮರಿ ಆಶ್ರಮದ ಬಗ್ಗೆ ಇವತ್ತು ಆರ್ಕಾಲಜಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಇವತ್ತು ಯಾರೂ ಅಲ್ಲಿ ಹೊಳೆ ನೋಡೋಂಗಿಲ್ಲ. ಹುದ್ಲಿಗೆ ಕರ್ಕೊಂಬಂದು ಗಾಂಧೀಜಿಯವರು ಕಟ್ಟಿದಂಥ ಒಂದು ಖಾದಿ ಸಂಘಕ್ಕೆ ಭೇಟಿ ಮಾಡಿಸಿ ಅಲ್ಲಿ ಫೋಟೋಗಳು ಹಾಕಿದ್ದಾರೆ. ಇದಕ್ಕೆ ಕುಮರಿ ಆಶ್ರಮ ಅಂತ ಅಲ್ಲಿ ತೋರಿಸ್ತಾರೆ ಅಧಿಕಾರಿಗಳು. ಮೊನ್ನೆ ಮುಖ್ಯಮಂತ್ರಿಯವರು ಬಂದಿದ್ರು. ಆದರೆ ಸ್ವತಃ ಅಲ್ಲಿ 7 ದಿವಸ ವಾಸ್ತವ್ಯ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಅಲ್ಲೊಂದು 2 ಎಕರೆ ಜಮೀನು ಐತಿ. ಆ ಒಂದು ಜಮೀನ್ದಾಗ ಇವತ್ತಿಗೂ ಅವ್ರ ಅವಶೇಷ ಎಲ್ಲಿ ಅವರ ಉಳಿದಿದ್ರು 7 ದಿವಸ ಮಾಡಿದ್ರಲ್ಲ, ಅಲ್ಲಿ ಒಂದು ಸಣ್ಣ ಆಶ್ರಮ ಟೈಪ್ ಮಣಿ ಅಥವಾ ಬಂಗ್ಲೆ ಕಟ್ಟೋಕ್ಕಾಗ್ವತ್ತು ನಮ್ಮ ಸರ್ಕಾರಕ್ಕಾಗಲಿ, ನಮ್ಮ ಜಿಲ್ಲಾಡಳಿತಕ್ಕಾಗಲಿ, ಯಾರಿಗೂ ಆಗಲಿ. ಯಾಕಂದರೆ ಇದು ಎಮ್ಕನ್ಮಡಿ ಕ್ಷೇತ್ರದಾಗ ಬರ್ತೈತೆ. ನನ್ನೂರು, ಅದು ಹುಟ್ಟೂರು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ಪರಿಸರ ಇಲಾಖೆ ಅಧಿಕಾರಿಗಳಿಗೆ, ಇವತ್ತು ಪ್ರಾಚ್ಯಕಲ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರ ಒಂದೇ ಒಂದು ಸಲ ಒಂದು ಗ್ರಾಮ ವಾಸ್ತವ್ಯ ಹಾಕೊಂಡು ನನ್ನೂರ ಹುದಲಿ ಅಂದರೆ ಕುಮರಿಗೆ ಒಂದು ದಿವಸ ವಾಸ್ತವ್ಯಕ್ಕೆ ಬರ್ರಿ ಜಿಲ್ಲಾಧಿಕಾರಿ, ಕಳಕಳಿ ವಿನಂತಿ. ಯಾಕಂದ್ರೆ ನಮ್ಮ ಈ ಒಂದು ಕುಮರಿ ಆಯ್ತು ಹುದಲಿ ಒಳಗೆ ಧ್ವನಿ ಕಳ್ಕೊಂಡವು ಎಲ್ಲರೂ ನಾವು. ಯಾಕಂದ್ರೆ ನಾವೇನು ನಿಮ್ಮನ್ನ ಪೆನ್ಷನ್ ಕೊಡ್ರಿ ಅಂತ ಕೇಳಂಗಿಲ್ಲ, ನೌಕರಿ ಕೊಡ್ರಿ ಅಂತ ಕೇಳಂಗಿಲ್ಲ, ನಮ್ಗೆ ಕುಡಿಯೋಕೆ ನೀರಿಲ್ಲಿ ಕೊಡ್ರಿ ಅನ್ನಂಗಿಲ್ಲ, ನಮ್ಗೆ ಉದ್ಯೋಗ ಬೇಕಂತೂ ಕೇಳೋದಿಲ್ಲ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂಥ ಒಂದು ಆಶ್ರಮ ಇವತ್ತು ಗುಜರಾತ್ದಾಗ ಸಾಬರ್ಮತಿ ಆಶ್ರಮದಾಗ ಮಹಾತ್ಮ ಗಾಂಧೀಜಿ ಹುಟ್ಟಿದ ನಾಡಿನೊಳಗೆ ಇವತ್ತು ಶರಾಯಿ ಬಂದೈತಿ ಇಡೀ ರಾಜ್ಯ ತುಂಬ. ಆದರೆ ನಮ್ಮ ಊರಿಗೆ ನೀವು ಬಂದಾಗ ದಯಮಾಡಿ ವಾಸ್ತವಕ್ಕೆ ಬರ್ರಿ ಒಂದು ದಿವಸ ನಂದು ವಿನಂತಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅಡ್ಡಾಡಿದಂಥ ನೆಲ, ನೀವು ಅದನ್ನು ಬಿಟ್ಟು ಕ್ಯಾಸ್ ಬೇರೆ ಕಡೆ ನೀವು ಹೋಗಿ ಗುದ್ದಾಡೋ ಬದಲಿ ಆ ಗ್ರಾಮಕ್ಕೆ ಬಂದ್ರಂದ್ರೆ ಅಲ್ಲಿ ಗೊತ್ತಾಗ್ತೈತೆ. ಬರುತ್ನಾಗ ತಾವು ದಯಮಾಡಿ ಬಿಸ್ಲೇರಿ ನೀರು ಅದು ತರಬೇಡ್ರಿ, ಬಿಳಿ ಅರಿವು ಹಾಕೊಂಬರ್ರಿ. ಒಂದೇ ಒಂದು ರಾತ್ರಿ ನೀವು ಮೇಲ್ಕಂಡಂಥ ಅಧಿಕಾರಿಗಳು ತಹಸೀಲ್ದಾರ್ನೂ ಕರ್ಕೊಂಬರ್ರಿ. ನಮ್ಮ ಊರಾಗ ಒಂದು ದಿವಸ ಸಾಯಂಕಾಲ ಬಂದ ಒಂದು 3-4 ಗಂಟೆಗೆ ಬರ್ರಿ. ಊಟದ ವ್ಯವಸ್ಥೆ ಮಾಡಿಸ್ತೀವಿ, ನಿಮ್ಗೆ ಅಲ್ಲಿ ಇರಾಕನೂ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ. ಬಂದು ಬೆಳಗ್ಗೆ ಒಂದು ವಾಕಿಂಗ್ ಮಾಡಿರಿ. ಬೆಳಗ್ಗೆ ವಾಯುವಿಹಾರ ಅಲ್ಲೇ ಸಮೀಪ ಕುಮರಿ ಒಳಗೆ ವಾಯುವಿಹಾರ ಮಾಡಿರಿ. ಅಲ್ಲೇ ಅರಣ್ಯ ಇಲಾಖೆ ಜಾಗ ಐತಿ. ಅರಣ್ಯ ಅಧಿಕಾರಿಗಳು ಅಟ್ ಮ್ಯಾಲೆ ಗುಡ್ಡ ಹತ್ತಿ ಅಡ್ಡಾಡಿ ಬರ್ರಿ. ಪರಿಸರ ಅಧಿಕಾರಿಗಳು ನೋಡ್ರಿ. ಆಮ್ಯಾಗ ತಹಸೀಲ್ದಾರ್ ಅವರ ನೀವು ಬಂದಾಗ ಅಲ್ಲೇ ಆಜು ಬಾಜಿಕಿನ, ಯಾಕಂದ್ರೆ ಒಂದು ಕಾಲಕ್ಕೆ ಕಾಯಿಪಲ್ಯ ಬೆಳೆಯುವಂಥ ನಾಡು ಬೆಳಗಾವಿ ತಾಲೂಕಿನಾಗ ಹೆಚ್ಚು ಕಾಯಿಪಲ್ಯ ಬೆಳೆಯೋದು ಊರು ಯಾವುದೇ ಇದ್ರೆ ಹುದ್ಲಿ ಅಂತಿದ್ರು. ಅಷ್ಟು ಹೊಲಗಳ್ದಾಗ ಅಡ್ಡಾಡಿ ನೀವು ರೈತರ ನಟ್ಟು ಮಾತಾಡಿಸಿ ಒಟ್ಟಾರೆ ಒಂದು ಈ ಕುಮರಿ ಒಳಗೆ ಮಹಾತ್ಮ ಗಾಂಧೀಜಿಯವರ ಒಂದು ಪುತ್ಥಳಿ ನೀವು ಮಾಡಿಕೊಟ್ರಿ ಅಂದ್ರೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೂ ಶಾಂತಿ ಸಿಗ್ತೈತಿ, ನಮ್ಮ ಊರಿಗೆ ಜನರಿಗೂ ಶಾಂತಿ ಸಿಗ್ತೈತಿ, ಕುಮರಿಗೂ ಸಿಗ್ತೈತಿ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿವ್ಸ ಹೋತಂದ್ರೆ ಕುಮರಿ ಎಲ್ಲಿ ಐತಂತ ಆರ್ಕಾಲಜಿ ಡಿಪಾರ್ಟ್ಮೆಂಟ್ದವ್ರ ಬರೀ ತಮ್ಮ ಇಲಾಖೆಯ ಒಂದು ಲಿಸ್ಟ್ನಾಗ ತೋರಿಸೋದಾಗ್ತೈತೆ. 7 ದಿವಸ ಇದ್ದಂಥ ಮಹಾತ್ಮಾಜಿ ಇದ್ದಂಥ ಬಾಪೂಜಿ ಇದ್ದಂಥ ಒಂದು ಊರೊಳಗೆ ಒಂದು
ಅವ್ನು ನೆಲೆಸಿದಂಥ ಅಲ್ಲಿ ಮಲಗಿದಂಥ ಜಾಗದಾಗ ಒಂದು ಗಾಂಧಿ ಪುತ್ಥಳಿ ಇನ್ನೂ ಮಟ್ಟ ನಮಗೆ ಕುಣ್ಸೋಕ್ಕಾಗಿಲ್ಲ ಅಂದ್ರೆ ಎಷ್ಟು ದುರ್ದೈವಿದ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಆಯ್ತು, ಪರಿಸರ ಇಲಾಖೆ ಆಯ್ತು, ಯಾಕಂದ್ರೆ ನಿಮ್ಗೆ ಸೌಡಿಲ್ಲ. ಒಟ್ಟಾರೆ AC ರೂಮ್ನಾಗ ಕುಂತ ಕೆಲಸ ಮಾಡ್ತಿರ್ತಾರೆ ಕೆಲವೊಂದು ಮಂದಿ ಅಧಿಕಾರಿಗಳು. ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡು ಆ ಒಂದು ಗಾಂಧಿ ಮೂರ್ತಿ ಕೂಡ್ಸೋಕೆ ಸರ್ಕಾರದ ಹತ್ರ ಅಥವಾ ಅದಕ್ಕೆ ಏನಾರ ಅನುದಾನದ ತೊಂದರೆ ಇದ್ರೆ ನಾವು ಗ್ರಾಮಸ್ಥರೆಲ್ಲ ಕೂಡಿಸ್ಕೊಡ್ತೇವೆ. ಒಟ್ಟಾರೆ ಕೂಡಲೇ ಆ ಕುಮ್ರಿಗೆ ವಿಸಿಟ್ ಮಾಡಿ ಒಂದು ಮೂರ್ತಿಯನ್ನು ಕುಣಿಸುವಂಥದ ಮತ್ತು ಗಾಂಧೀಜಿ ನೆನಪು ಉಳಿಬೇಕು, ಆ ಕುಮ್ರಿ ನೆನಪು ಉಳಿಬೇಕು ಅನ್ನೋದಕ್ಕೆ ತಾವೆಲ್ಲ ಕೂಡಲೇ ಬರ್ತೀರಿ ಅಂಥೇಳಿ ತಮಗೆ ಒಂದು ಆಹ್ವಾನವನ್ನು ಈ ಅಲ್ಲಿಯ ರೈತರು, ಅಲ್ಲಿಯ ನಾಗರಿಕ ಹಿಡಿದು ನಿಮ್ಗೆ ಆಹ್ವಾನ ಮಾಡತ್ತೇನೆ. ದಯಮಾಡಿ ಆದಷ್ಟು ಬೇಗನೆ ಒಂದು ಗ್ರಾಮ ವಾಸ್ತವಿಕ ಮೇಲ್ಕಂಡ ಅಧಿಕಾರಿಗಳೆಲ್ಲ ಬರಬೇಕಂತ ಗರ್ದಿಗಮ್ಮತ್ ಕೂಡ ನಿಮ್ಮನ್ನು ಆಗ್ರಹ ಮಾಡ್ತೈತಿ, ವಿನಂತಿ ಮಾಡ್ತೈತಿ. ನಮಸ್ಕಾರ.